Dear students, greetings from Karnataka Learning Management System. This is an initiative by Government of Karnataka to enable digital learning among the students of government first grade colleges across the state. Myself Mahesh A, Assistant Professor working for Government First Grade College, Talakadu. I would like to welcome you all to session number 5 on the principles of general insurance under the subject Principles and Practice of General Insurance of BCom program offered under University of Mysore. This is a continued part of your session number 4. In that session, we have discussed the 4 principles which are applicable to general insurance contracts. They are the nature of the contract principle, principle of utmost good faith, principle of insurable interest, and principle of indemnity. ಸೊ ಮೊದಲ 4 ತತ್ವಗಳು ಅಂದರೆ ಕರಾರಿನ ಸ್ವಭಾವ, ಅತ್ಯಂತ ಸದ್ಭಾವನೆಯ ತತ್ವ, ವಿಮಾ ಹಿತಾಸಕ್ತಿ ಹಾಗೂ ನಷ್ಟ ಪರಿಹಾರದ ತತ್ವಗಳನ್ನು ನಾವು ಹಿಂದಿನ ಒಂದು ಸೆಷನ್ನಲ್ಲಿ ಕಲ್ತಿದ್ದೀವಿ. ಸೊ ಇನ್ ದಿಸ್ ಸೆಷನ್ ವಿತ್ ದಿಸ್ ಬ್ಯಾಕ್ಗ್ರೌಂಡ್ I will be continuing the remaining principles of general insurance contracts to enabling you to understand the core principles which are applicable where in case of general insurance business or general insurance contracts. The next 5th principle of general insurance is principle of contribution, ವಂತಿಗೆಯ ತತ್ವ. Contribution is also a corollary or offshoot of principle of indemnity. ವಂತಿಗೆಯ ತತ್ವ ಅಂತಕ್ಕಂಥದ್ದು ಎಲ್ಲ ರೀತಿಯ ಇನ್ಶೂರೆನ್ಸ್ ಕಾಂಟ್ರಾಕ್ಟ್ಸ್ಗಳಿಗೆ ಅನ್ವಯ ಆಗುತ್ತೆ. ಇಟ್ ಈಸ್ ಅಪ್ಲಿಕಬಲ್ ಟು ಆಲ್ ಟೈಪ್ಸ್ ಆಫ್ ಇನ್ಶೂರೆನ್ಸ್ ಪಾಲಿಸೀಸ್. An individual may have more than one policy for the same in respect of some of the property, and in case of a loss, if the insured is able to claim compensation for the said loss from all insurers. It will be done. It is obvious that he would be making a profit from this loss. This is against the principle of indemnity. What principle of indemnity? ನಷ್ಟ ಪರಿಹಾರದ ತತ್ವ ಏನನ್ನತ್ತೆ, ಅವನಿಗೆ ಅವತ್ತಿನ ದಿನಕ್ಕೆ ಅವನಿಗೆ ಯಾವತ್ತು ನಷ್ಟ ಸಂಭವಿಸುತ್ತಿತ್ತೋ, ಯಾವ ಒಂದು ವಿಮಾಗೆ ಒಳಪಡಿಸಿದ ಘಟನೆಯಿಂದ ನಷ್ಟ ಆಯಿತೋ, ಆ ನಷ್ಟ ಎಷ್ಟು ಆಗಿದೆ ಅಷ್ಟನ್ನು ಮಾತ್ರ ತುಂಬಿಕೊಡಲಿಕ್ಕೆ ಇರತಕ್ಕಂತಹ ಪ್ರಿನ್ಸಿಪಲ್ ಯಾವುದು? ನಷ್ಟವನ್ನು ಪರಿಹಾರ ಕೊಡ್ತಕ್ಕಂತಹ ಪ್ರಿನ್ಸಿಪಲ್ ಆಫ್ indemnity. But where in case of principle of contribution, it applies to those policies in which a client or the insured will be having a insurance policies with more than 2 insurance companies, 2 or more than insurance companies, and he may claim compensation for the said loss from all the insurers. ಸೊ ಫಾರ್ ಎಕ್ಸಾಂಪಲ್, ಒಬ್ಬ ವ್ಯಕ್ತಿ ಒಂದೇ ಅದೇ ವಸ್ತುವಿಗೆ ಒಂದು ಕಂಪನಿಗಿಂತ ಹೆಚ್ಚು ಕಂಪನಿಗಳಲ್ಲಿ ಅವನೇನು ಮಾಡಿರ್ತಾನೆ, ಇನ್ಶೂರೆನ್ಸ್ ಮಾಡಿಸಿರ್ತಾನೆ ಅಂತ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಯು ಟುಕ್ ಅ ಮೊಬೈಲ್ ಇನ್ಶೂರೆನ್ಸ್. ನಿಮ್ಮ ಒಂದು ಸ್ಮಾರ್ಟ್ ಫೋನ್ ಏನಿದೆ ಮೊಬೈಲಿಗೆ ನೀವು ಇನ್ಶೂರೆನ್ಸ್ ಮಾಡಿಸಿರ್ತೀರಿ ಎಗೇನ್ಸ್ಟ್ ದ ಥೆಫ್ಟ್ ಆರ್ ದಿ ಎನಿ
ಡ್ಯಾಮೇಜ್, ಅದಕ್ಕೇನಾದರೂ ಡ್ಯಾಮೇಜ್ ಆದರೆ, ಥೆಫ್ಟ್ ಆದರೆ, ಅಥವಾ ಏನೇ ಅದರಿಂದ ನಿಮಗೆ ಫೈನಾನ್ಷಿಯಲ್ ಲಾಸ್ ಆದರೆ ಅದಕ್ಕೆ ಎಗೇನ್ಸ್ಟ್ ಆಗಿ ನೀವು ಒಂದು ಇನ್ಶೂರೆನ್ಸನ್ನು ತೊಗೊಂಡಿರ್ತೀರಾ ಅಂತ ಅಂದ್ಕೊಳ್ಳಿ. ಇನ್ ಕೇಸ್ ಅದು ಕಳೆದೋಯ್ತು ಅಂತಂದರೆ ಕಳೆದೋಗಿರೋದಕ್ಕೆ ನೀವು ಹೊಸದಾಗಿ ಒಂದನ್ನು ಪರ್ಚೇಸ್ ಮಾಡಬೇಕು ಅಂತಂದರೆ ದುಡ್ಡು ಕೊಡ್ತಾರೆ. ಇನ್ ಕೇಸ್ ಇಫ್ ಇಟ್ ಕಮ್ಸ್ ಟು ಅ ರಿಪೇರ್ ಎಕ್ಸ್ಪೆನ್ಸಸ್ಸನ್ನು ಕೊಡ್ತಾರೆ. ಸೊ ಈ ರೀತಿಯಾದಂತಹ ಒಂದು ಇನ್ಶೂರೆನ್ಸನ್ನು ತೊಗೊಂಡಿದ್ರೆ ನೀವು, ಅಸ್ಯೂಮ್ ದಟ್ ಯು ಟುಕ್ ಅ ಇನ್ಶೂರೆನ್ಸ್ ಇನ್ ಮೋರ್ ದ್ಯಾನ್ ಒನ್ ಕಂಪನಿ. ಸೊ ಒಂದು ಕಂಪನಿ ಹತ್ರ ಫಾರ್ ಎಕ್ಸಾಂಪಲ್ ನಿಮ್ಮ ಫೋನಿನ ಬೆಲೆ 25,000 ಅಂದರೆ 25,000 ರೂಪಾಯಿಗೆ ನೀವು ಇನ್ಶೂರೆನ್ಸನ್ನು ಮಾಡಿಸ್ತಾ ಇದ್ದೀರಿ. ಎಷ್ಟು ಕಂಪ್ನಿನಲ್ಲಿ? ಫಾರ್ ಎಕ್ಸಾಂಪಲ್ 3 ಕಂಪ್ನಿನಲ್ಲಿ ಇನ್ಶೂರೆನ್ಸ್ ತೊಗೋತೀರಿ. ಸೊ ನೀವು ಹಿಂಗೆ ಹೋಗ್ತಾ ಇರ್ತೀರಿ, ವೆಹಿಕಲಲ್ಲಿ ಹೋಗ್ತಾ ನಿಮ್ಮ ಮೊಬೈಲ್ ಫೋನ್ ಕೆಳಗಡೆ ಬಿದ್ದೋಗುತ್ತೆ, ಸ್ಕ್ರೀನ್ ಡ್ಯಾಮೇಜ್ ಆಗುತ್ತೆ. ದಟ್ ಈಸ್ ಎನ್ ಎಕ್ಸಾಂಪಲ್ ಆಫ್ ಅ ಡ್ಯಾಮೇಜ್ ಹ್ಯಾಪನ್ ಟು ದಿ ಸಬ್ಜೆಕ್ಟ್ ಮ್ಯಾಟರ್ ಆಫ್ ಇನ್ಶೂರೆನ್ಸ್. ಸಬ್ಜೆಕ್ಟ್ ಮ್ಯಾಟರ್ ಏನಿಲ್ಲಿ? ಮೊಬೈಲ್ ಫೋನು. ಮೊಬೈಲ್ ಫೋನ್ ಮೇಲೆ ನಿಮಗೆ ಇನ್ಶೂರಬಲ್ ಇಂಟ್ರೆಸ್ಟ್ ಇದೆ ಡ್ಯೂ ಟು ದ ಓನರ್ಶಿಪ್ ಎಗೇನ್ಸ್ಟ್ ಇಟ್. ಸೊ ಅದನ್ನು ಇನ್ಶೂರೆನ್ಸ್ ಮಾಡಿಸಿದ್ದೀರಿ. ಎಷ್ಟು ಕಂಪ್ನಿನಲ್ಲಿ ಮಾಡಿಸಿದ್ದೀರಾ? 3 ಕಂಪ್ನಿನಲ್ಲಿ ಮಾಡಿಸ್ತಾ ಇದ್ದೀರಿ. ಒಂದೊಂದು ಕಂಪ್ನಿನಲ್ಲೂ 25,000ಕ್ಕೆ ಇನ್ಶೂರೆನ್ಸ್ ಮಾಡಿಸಿದ್ದೀರಾ. ಈಗ ಮೊಬೈಲ್ ಫೋನ್ ಸ್ಕ್ರೀನು ಡ್ಯಾಮೇಜ್ ಆಗಿದೆ. ಡ್ಯಾಮೇಜ್ ಆಗಿರುವಂಥ ಮೊಬೈಲ್ ಫೋನ್ ಸ್ಕ್ರೀನನ್ನು ಸರಿ ಮಾಡಬೇಕು ಅಂತಂದರೆ ಅಸ್ಯೂಮ್ ದಟ್ ಯು ಮೇ ರಿಕ್ವೈರ್ 6,000 rupees. 6,000 ರೂಪಾಯಿ ಬೇಕು ಅಂತ ಅಂದ್ಕೊಳ್ಳೋದಾದರೆ ನೀವು ಆ 6,000 ರೂಪಾಯಿ ಕ್ಲೈಮನ್ನು 3 ಕಂಪನಿನಲ್ಲೂ ಕ್ಲೈಮ್ ಮಾಡಿಬಿಡ್ತೀರಿ, ಬಿಕಾಸ್ ಯು ಟುಕ್ ಅ ಇನ್ಶೂರೆನ್ಸ್ ಇನ್ ಆಲ್ ದಿ 3 ಕಂಪನೀಸ್. ಬಟ್ ವಾಟ್ ದಿ ಪ್ರಿನ್ಸಿಪಲ್ ಆಫ್ ಕಾಂಟ್ರಿಬ್ಯೂಷನ್ ಸೇಸ್ ದಟ್ you are only supposed to get the claim from any one insurer or the amount of insurance which will be shared by all the insurers. ಎಲ್ಲರೂ ಶೇರ್ ಮಾಡಿಕೊಂಡು 6,000 ಕೊಡ್ತಾರೆ. ಇಲ್ಲ ಯಾವುದಾದ್ರೂ ಒಂದು ಕಂಪನಿ 6,000 ಕೊಡುತ್ತೆ ಹೊರತು ನಿಮಗೆ 18,000 ಕೊಡಲ್ಲ. ದಟ್ ಈಸ್ ದಿ ಪ್ರಿನ್ಸಿಪಲ್ ಆಫ್ ಕಾಂಟ್ರಿಬ್ಯೂಷನ್. ಅಂಡರ್ ದಿಸ್ ಪ್ರಿನ್ಸಿಪಲ್ ದ ಇನ್ಶೂರ್ಡ್ ಕ್ಯಾನ್ ಕ್ಲೈಮ್ ದಿ ಕಾಂಪನ್ಸೇಷನ್ only to the extent of actual loss, either from any one insurer or all the insurers. ಅಂದರೆ ನೀವು ಯಾರಾದರೂ ಒಬ್ಬನ ಹತ್ರ 6,000 ರೂಪಾಯಿ ಕ್ಲೈಮ್ ಮಾಡ್ಬೋದು, ಅಥವಾ ಯಾರೆಲ್ಲರನ್ನೂ ಸೇರಿಸಿ ಬೇಕಿದ್ರೆ 6,000 ಕ್ಲೈಮ್ ಮಾಡ್ಬೋದು. ಬಟ್ ದ ಮ್ಯಾಕ್ಸಿಮಮ್ ಕ್ಲೈಮಿಂಗ್ ಲಿಮಿಟ್ ಎಷ್ಟಿದೆ ನಿಮಗೆ? 6,000 ಮಾತ್ರ. ಓನ್ಲಿ 6,000 ಫೈನಾನ್ಷಿಯಲ್ ಲಾಸ್ ಏನಾಗಿತ್ತೋ ಅಷ್ಟನ್ನು ಮಾತ್ರ ಕೊಡ್ತಾರೆ. ನೀವು 3 ಜನದ ಹತ್ರ ಇನ್ಶೂರೆನ್ಸ್ ಮಾಡಿದ್ದೀರಾ ಅಂದ ತಕ್ಷಣ 3 ಜನದ ಹತ್ರ ಕೊಡಲ್ಲ. ಸೊ ನೀವು ಆ ಥರ ಕೊಡೋದಾದರೆ ಯು ಕ್ಯಾನ್ ಮೇಕ್ ಹ್ಯೂಜ್ ಅಮೌಂಟ್ ಆಫ್ ಪ್ರಾಫಿಟ್ ಫ್ರಮ್ ದಿಸ್ ಅಫೇರ್. ಈ ರೀತಿಯ ಬಿಸ್ನೆಸ್ ಅಫೇರಿಂದ ನೀವು ಬೇಕಾದಷ್ಟು ಲಾಭವನ್ನು ಮಾಡ್ಕೋತೀರಿ. ಸೊ ಅದನ್ನು ತಡೆಗಟ್ಟಬೇಕು ಅಂತಂದರೆ ಸೊ ಈ ಒಂದು ಕಾಂಟ್ರಿಬ್ಯೂಷನನ್ನು ಅಲ್ಲಿ ಅಪ್ಲೈ ಮಾಡ್ತಾರೆ. ಇಫ್ ಒನ್ ಇನ್ಶೂರರ್ ಪೇಸ್ ಫುಲ್ ಕಾಂಪನ್ಸೇಷನ್, ದೆನ್ ದಟ್ ಇನ್ಶೂರರ್ ಕ್ಯಾನ್ ಕ್ಲೈಮ್ ಪ್ರಪೋರ್ಷನೇಟ್ ಕ್ಲೈಮ್ ಫ್ರಮ್ ದ ಅದರ್ ಇನ್ಶೂರರ್ಸ್. ಈಗ ಯಾರೋ ಮೊದಲನೇ ಕಂಪನಿ ನಿಮಗೆ 6,000 ರೂಪಾಯಿ ಕೊಟ್ಬಿಡ್ತು ಅಂತಂದರೆ ಆ ಕಂಪನಿಯವನು ಇನ್ನು ಉಳಿದ 2 ಕಂಪನಿಯಿಂದ ಅವನೇನು ಮಾಡ್ಬೋದು? ಆ ಕ್ಲೈಮನ್ನು ಪ್ರಪೋರ್ಷನೇಟ್ ಆಗಿ ತೊಗೋಬೋದು. ಇನ್ ಕೇಸ್ 3 ಜನ ಇದ್ದೀರಿ, ಸೊ ಅಲ್ಲಿಗೆ 6,000 ರೂಪಾಯಿ ಅಂತಂದರೆ 2,000 ಒಬ್ಬೊಬ್ಬರಿಗೆ ಎಕ್ಸ್ಪೆನ್ಸಸ್ ಆಗುತ್ತೆ, ಕ್ಲೈಮನ್ನು ಸೆಟ್ಲ್ ಮಾಡಬೇಕಾಗತ್ತೆ. ದ ಕಾಂಟ್ರಿಬ್ಯೂಷನ್ ಟರ್ಮ್ ಮೇ ಬಿ ಡಿಫೈನ್ಡ್ ಆಸ್ ದ ರೈಟ್ ಆಫ್ ದಿ ಇನ್ಶೂರರ್, ದಟ್ ಈಸ್ ದಿ ಇನ್ಶೂರೆನ್ಸ್ ಕಂಪನಿ, ಹೂ ಹ್ಯಾಸ್ for a loss to recover a proportionate amount from other insurers who are also liable for the same loss. ಅದೇ ಒಂದು ನಷ್ಟಕ್ಕೆ ಯಾವ ಇನ್ಶೂರರ್ಸ್ ಅಂದರೆ ವಿಮಾ ಕಂಪನಿಗಳು ವಿಮೆಯನ್ನು ಕೊಡ್ತಾ ಇರ್ತಕ್ಕಂಥವರು ಲಯಬಲ್ ಇರ್ತಾರೋ ಅವರೆಲ್ಲರಿಂದ ಏನು ಮಾಡ್ಬೋದು? ಅವರು ತಗೊಳ್ಳುವಂತಹ ಒಂದು ರೈಟನ್ನು, ಹಕ್ಕನ್ನು ಹೊಂದಿರ್ತಾರೆ. ಸೊ ಹೇಗೆ ನೀವು ಒಂದು ಕಂಪನಿಯಿಂದ ನಿಮ್ಮ ಮೊಬೈಲ್ ಫೋನನ್ನು ರಿಪೇರಿ ಮಾಡಿಸ್ಲಿಕ್ಕೆ 6,000 ರೂಪಾಯಿ ತೊಗೊಬಿಡ್ತೀರೋ, ಅದಾದ ಮೇಲೆ ದ ಕಂಪನಿ ವಿಲ್ ಬಿ ಹ್ಯಾವಿಂಗ್ ಅ ರೈಟ್ ಟು ರೆಕವರ್ ದಿ ಪ್ರಪೋರ್ಷನೇಟ್ ಅಮೌಂಟ್ ಫ್ರಮ್ ಅದರ್ 2 ಇನ್ಶೂರರ್ಸ್. ಇನ್ನು ಉಳಿದ 2 ಕಂಪನಿಯಿಂದ ಆ ಒಂದು ಅಮೌಂಟನ್ನು ರೆಕವರಿ ಮಾಡ್ಕೊಳ್ಳಿಕ್ಕೆ ಅದಕ್ಕೆ ಅವಕಾಶ ಇರುತ್ತೆ. ಹೇಗೆ ರಿಕವರಿ ಮಾಡ್ಕೋಬೇಕು? ಹಾಗಿದ್ರೆ 6,000 ಕೊಟ್ಟಿದ್ರೆ 6,000ನೂ ಅಲ್ಲ, ಇಟ್ ಈಸ್ ಪ್ರಪೋರ್ಷನೇಟ್ ಅಮೌಂಟ್. ಪ್ರಪೋರ್ಷನೇಟ್ ಆಗಿ ನೀವು ಅದನ್ನು ತಗೋಬೇಕಾಗತ್ತೆ. The condition of contribution will arise if the following conditions are met. ಈ ಒಂದು ಪ್ರಿನ್ಸಿಪಲ್ ಆಫ್ ಕಾಂಟ್ರಿಬ್ಯೂಷನ್ ಅನ್ನೋದನ್ನು ನೀವು ಅಪ್ಲೈ ಮಾಡಬೇಕು ಅಂತಂದರೆ ಈ ಕೆಳಗಿನ ಇಷ್ಟು ಒಂದು ಕಂಡೀಷನ್ಸ್ಗಳು ಅದರಲ್ಲಿ ಅಪ್ಲೈ ಆಗೋ ಥರ ಇರಬೇಕು. ದಟ್ ಈಸ್ ಅಟ್ ದ ಟೈಮ್ ಆಫ್ ಲಾಸ್ 2 or more ಪಾಲಿಸೀಸ್ ಶುಡ್ ಎಕ್ಸಿಸ್ಟ್. ಆ ಒಂದು ಲಾಸ್ ಆದಾಗ ಆ ಒಂದು 2 ಅಥವಾ 2ಕ್ಕಿಂತ ಹೆಚ್ಚು ಪಾಲಿಸಿಗಳು ಏನು ತೊಗೊಂಡಿರ್ತೀರಿ ಎಲ್ಲವೂ ಕೂಡ ರನ್ನಿಂಗಲ್ಲಿ ಇರಬೇಕು.
ದೇ ಮಸ್ಟ್ ಕವರ್ ಎ ಕಾಮನ್ ಇಂಟ್ರೆಸ್ಟ್, ಎಲ್ಲರದ್ದು ಒಂದು ಕವರಿಂಗ್ ಸೇಮ್ ಇರಬೇಕು. ಈಗ ಒಂದು ಡ್ಯಾಮೇಜ್ ಆದರೆ ಅದಕ್ಕೆ ರಿಪೇರ್ ಎಕ್ಸ್ಪೆನ್ಸಸನ್ನು ಕೊಡ್ತೀನಿ ಅಂತಕ್ಕಂಥದ್ದು ಎಲ್ಲದರಲ್ಲೂ ಇರಬೇಕು. ಆ್ಯಂಡ್ ದಟ್ ಪಾಲಿಸಿ ಮಸ್ಟ್ ಕವರ್ ದ ಸೇಮ್ ಕಾಸ್ ಆರ್ ಎನ್ ಈವೆಂಟ್ ವಿಚ್ ರಿಸಲ್ಟ್ ಇನ್ ಎ ಲಾಸ್. ನಿಮಗೆ ಆ ಒಂದು ಮೊಬೈಲ್ ಫೋನಿನ ಒಂದು ಡ್ಯಾಮೇಜ್ ಹೇಗಾಯಿತು, ನೀವು ಫೋರ್ಸ್ಫುಲಿ ನೀವೇ ಬೇಕು ಅಂತ ಮಾಡಿದ್ರೆ ಅದನ್ನು ಕವರ್ ಮಾಡಲ್ಲ. ದಟ್ ಶುಡ್ ಬಿ ನ ಆಕ್ಸಿಡೆಂಟ್. ಆ ಒಂದು ಈವೆಂಟನ್ನು ಎಲ್ಲರೂ ಕವರ್ ಮಾಡಿದರೆ ಮಾತ್ರ ಎಲ್ಲರೂ ಶೇರ್ ಮಾಡ್ಕೋತಾರೆ. ಆ್ಯಂಡ್ ದ ಪಾಲಿಸೀಸ್ ಮಸ್ಟ್ ಕವರ್ ಎ ಕಾಮನ್ ಸಬ್ಜೆಕ್ಟ್ ಮ್ಯಾಟರ್ ದಟ್ ಈಸ್ ದಿ ಸೇಮ್ ಪ್ರಾಪರ್ಟಿ. ಸೊ ಮೊಬೈಲ್ ಫೋನು ನಿಮ್ದು ಯಾವುದು ಸ್ಮಾರ್ಟ್ ಫೋನನ್ನು ನೀವು ಇನ್ಶೂರೆನ್ಸ್ ಮಾಡಿಸ್ತಾ ಇದ್ದೀರೋ, ಮೂರೂ ಕಂಪನಿನಲ್ಲೂ ಅದೇ ಫೋನ್ಗೆ ಇನ್ಶೂರೆನ್ಸ್ ತೊಗೊಂಡಿರಬೇಕು. ದೆನ್ ಓನ್ಲಿ ಇಟ್ ಈಸ್ ಅಪ್ಲಿಕಬಲ್. Then all the policies must be in operation at the time of loss. At the time of financial loss occurred to the insured, the policies which he took should be in running. ಎಲ್ಲವೂ ಕೂಡ ಏನಾಗಿರಬೇಕು, ರನ್ನಿಂಗಲ್ಲಿ ಇರಬೇಕಾಗತ್ತೆ. ಯಾವುದು ಕೂಡ ಲ್ಯಾಪ್ಸ್ ಆಗಿರಬಾರ್ದು. ಯಾವುದು ಲ್ಯಾಪ್ಸ್ ಆಗಿರುತ್ತೆ ಅದಕ್ಕೆ ನೀವು ಕ್ಲೈಮ್ ಮಾಡಲಿಕ್ಕೆ ಬರಲ್ಲ. ಸೊ ಅದನ್ನು ನೀವು ಕೇರ್ಫುಲ್ಲಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ದಿಸ್ ಈಸ್ ವಾಟ್ ದಿ ಕಾಂಟ್ರಿಬ್ಯೂಷನ್ ಕಂಡೀಷನ್ಸ್ ಟು ಬಿ ಅಪ್ಲಿಕಬಲ್ ಇನ್ ದಿ ಇನ್ಶೂರೆನ್ಸ್ ಕಾಂಟ್ರಾಕ್ಟ್ಸ್. ಇಫ್ ಯು ಟೇಕ್ ಎನ್ ಎಕ್ಸಾಂಪಲ್, ಅಸ್ಯೂಮ್ ದಟ್ ಎ ಪರ್ಸನ್ ಮಿಸ್ಟರ್ ಎಕ್ಸ್ insures his property of worth rupees 1 lakh with two insurers, that is ABC Limited for 90,000 and PQR Limited for 60,000. ಒಂದು ಪ್ರಾಪರ್ಟಿಯನ್ನು ಎಕ್ಸ್ ಅಂತಕ್ಕಂಥವನು ಇನ್ಶೂರೆನ್ಸ್ ಮಾಡಿಸ್ತಾ ಇದ್ದಾನೆ. ಒಂದು ಕಂಪನಿ ಹತ್ರ 90,000 ರೂಪಾಯಿಗೆ ಇನ್ಶೂರೆನ್ಸ್ ಮಾಡಿಸಿದ್ದಾನೆ, ಇನ್ನೊಂದು ಕಂಪನಿ ಹತ್ರ 60,000 ರೂಪಾಯಿಗೆ ಇನ್ಶೂರೆನ್ಸ್ ಮಾಡಿಸಿದ್ದಾನೆ. ನಾವು in the event of uncertainty or the insured event, the X's actual property destroyed is worth rupees 60,000. ಈಗ ಆ ಒಂದು ಪ್ರಾಪರ್ಟಿ ಡೆಸ್ಟ್ರಾಯ್ ಆಗುತ್ತೆ. ಅದು ಎಷ್ಟು ಡೆಸ್ಟ್ರಾಯ್ ಆಗಿರುತ್ತೆ ಅಂದರೆ ದ ವ್ಯಾಲ್ಯೂ ಆಫ್ rupees 60,000 ಅಷ್ಟು ಡೆಸ್ಟ್ರಾಯ್ ಆಗಿರುತ್ತೆ. ಇನ್ ದಟ್ ಕೇಸ್ ಮಿಸ್ಟರ್ ಎಕ್ಸ್ ಕ್ಯಾನ್ ಕ್ಲೈಮ್ ದ ಫುಲ್ ಲಾಸ್ ಆಫ್ rupees 60,000 either from ABC Limited or from PQR Limited. ಅವನಿಗಾಗಿರುವಂತಹ 60,000 ರೂಪಾಯಿ ನಷ್ಟವನ್ನು ABC ಕಂಪ್ನಿನಲ್ಲಾದರೂ ಕ್ಲೈಮ್ ಮಾಡ್ಕೋಬೋದು ಅಥವಾ PQR ಕಂಪ್ನಿನಲ್ಲಾದರೂ ಕ್ಲೈಮ್ ಮಾಡ್ಕೋಬೋದು. ಇಟ್ ಈಸ್ ಲೆಫ್ಟ್ ಟು ಹಿಸ್ ಡಿಸಿಷನ್. ಬಟ್ ಎರಡರಲ್ಲೂ ಕ್ಲೈಮ್ ಮಾಡಲಿಕ್ಕಾಗಲ್ಲ. ಇಫ್ ಹಿ ವಿಶಸ್ ಟು ಕ್ಲೈಮ್ ಇನ್ ಬೋತ್ ದಿ ಕಂಪನೀಸ್, ದೆನ್ ಹಿ ಹ್ಯಾಸ್ ಟು ಕ್ಲೈಮ್ 36,000 ಇನ್ ಯಾರ ಹತ್ರ, ABC ಲಿಮಿಟೆಡ್ ಹತ್ರ, rupees 24,000 PQR ಲಿಮಿಟೆಡ್ ಹತ್ರ ಕ್ಲೈಮ್ ಮಾಡ್ತಾನೆ. ದಟ್ ಈಸ್ ದಿ ಪ್ರಪೋರ್ಷನೇಟ್. ನೋಡಿ, 90,000 ರೂಪಾಯಿ ಇಲ್ಲಿ 60,000, ರೇಷಿಯೋ ಎಷ್ಟಾಯಿತು ನೋಡಿ ಅಲ್ಲಿಗೆ. ಸೊ 9:6 ಅಂತಂದರೆ 3:2, 3 9, 3 6 ಅಂತಂದರೆ 3:2 ರೇಷಿಯೋ. 60,000 ರೂಪಾಯಿನ 3:2 ಮಾಡಿಕೊಂಡ್ರೆ ನಿಮಗೆ ಪ್ರಪೋರ್ಷನೇಟ್ ಆಗಿ ಅವನು ಬೇಕಿದ್ರೆ ಕ್ಲೈಮ್ ಮಾಡ್ಬೋದು. ಯಾವುದಾದ್ರೂ ಒಂದು ಕಂಪ್ನಿನಲ್ಲಿ ಕ್ಲೈಮ್ ಮಾಡಿದ್ರೆ ಬ್ಯಾಲೆನ್ಸ್ ಆ ಕಂಪನಿ ಇನ್ನೊಬ್ಬ ಇನ್ಶೂರೆನ್ಸ್ ಕಂಪನಿಯಿಂದ ಪ್ರಪೋರ್ಷನೇಟ್ ಆಗಿ ತಾನು ಕೊಟ್ಟಿರ್ತಕ್ಕಂತಹ ಇನ್ಶೂರೆನ್ಸ್ ಕ್ಲೈಮ್ ಅಮೌಂಟಲ್ಲಿ ಅವರ ಪೋರ್ಷನನ್ನು ಕ್ಲೈಮ್ ಮಾಡ್ಕೋತಾರೆ. ದಿಸ್ ಈಸ್ ನೋನ್ ಆಸ್ ದಿ ಪ್ರಿನ್ಸಿಪಲ್ ಆಫ್ ಕಾಂಟ್ರಿಬ್ಯೂಷನ್. ದ ನೆಕ್ಸ್ಟ್ ಪ್ರಿನ್ಸಿಪಲ್ ಈಸ್ ಪ್ರಿನ್ಸಿಪಲ್ ಆಫ್ ಸಬ್ರೋಗೇಷನ್, ಅಧೀನತೆಯ ತತ್ವ. This principle is corollary of the principle of indemnity and is applicable to all contracts of indemnity. ಸೊ ನಾನು ಆಗಲೇ ನಿಮ್ಗೆ ಹೇಳಿದ್ದೀನಿ, ಆಲ್ ಕಾಂಟ್ರಾಕ್ಟ್ಸ್ ಆಫ್ ಇಂಡೆಮ್ನಿಟಿ ಅಂತಂದರೆ ದ ಕಾಂಟ್ರಾಕ್ಟ್ಸ್ ಯಾವ್ಯಾವುದು, ಎಲ್ಲ ಜನರಲ್ ಇನ್ಶೂರೆನ್ಸ್ ಕಾಂಟ್ರಾಕ್ಟ್ಗಳು ಎಕ್ಸೆಪ್ಟ್ ದೋಸ್ ಕಾಂಟ್ರಾಕ್ಟ್ಸ್ ವಿಚ್ ಡೀಲ್ಸ್ ವಿತ್ ಯಾವ್ದ್ಯಾವುದು, ಲೈಫ್ ಇನ್ಶೂರೆನ್ಸ್, ದಟ್ ಈಸ್ ಲೈಫ್ ಆಫ್ ದಿ ಹ್ಯೂಮನ್ ಬೀಯಿಂಗ್. ಅದೇ ರೀತಿ ರೀಇನ್ಸ್ಟೇಟ್ಮೆಂಟ್ ಪಾಲಿಸಿಗಳಲ್ಲಿ, ಅಗ್ರಿಮೆಂಟ್ ಪಾಲಿಸಿಗಳಲ್ಲಿ, ಅಗ್ರೀಡ್ ವ್ಯಾಲ್ಯೂ ಪಾಲಿಸಿಗಳಲ್ಲಿ ಬಿಟ್ಟು ಇನ್ನೆಲ್ಲದರಲ್ಲೂ ಕೂಡ ನೀವು ಇಂಡೆಮ್ನಿಟಿ ಪ್ರಿನ್ಸಿಪಲನ್ನು ಅಪ್ಲೈ ಮಾಡೋದ್ರಿಂದ ಆ ಎಲ್ಲ ಕಾಂಟ್ರಾಕ್ಟ್ಸ್ಗಳಿಗೂ ಈ ಒಂದು ಅಧೀನತೆಯ ತತ್ವ ಅಂತಕ್ಕಂಥದ್ದು ಅಪ್ಲೈ ಆಗತ್ತೆ. ಸಬ್ರೋಗೇಷನ್ ಮೀನ್ಸ್, ಅಧೀನತೆ ಅಂತಂದರೆ
substituting one creditor for another. Principle of subrogation is an extension and another corollary of the principle of indemnity. Principle ಅಂತಂದ್ರೆ substitution of one creditor for another. According to this principle, when the insured, that is the person who buys the insurance, is compensated for the losses due to damage to his insured property, then the ownership right of such property shift to the insurer. That is to say, for example, you took a mobile insurance, as I explained in the previous principle, for 25,000 rupees, where the property, that is mobile phone, has been completely destroyed, damaged. Then you will claim the insurance with the company, and company will going to pay the insurance amount to you. After receiving that amount, you cannot claim the ownership on that property, ಯಾವುದು ಮೊಬೈಲ್ ಫೋನ್, because you have been compensated for the loss happened because of that event. ಆ ಒಂದು ಪ್ರಾಪರ್ಟಿಯಿಂದ ಏನು ಡ್ಯಾಮೇಜ್ ಆಗಿತ್ತು ಅದನ್ನು ಕಟ್ಕೊಟ್ಟಾಗಿದೆ ನಿಮಗೆ. ಸೊ ದಟ್ ಈಗ ಅದರ ಓನರ್ಶಿಪ್ ಯಾರಿಗೆ ಹೊಟ್ಟೋಗುತ್ತೆ? ಇನ್ಶೂರರ್ಗೆ ಹೊಟ್ಟೋಗುತ್ತೆ, ಕಂಪನಿಗೆ ಹೊಟ್ಟೋಗುತ್ತೆ. This principle is applicable when the damaged property has any value after the event causing the damage. ಸೊ ನಿಮ್ಮ ಮೊಬೈಲ್ ಫೋನ್ ಡೆಸ್ಟ್ರಾಯ್ ಆಗಿದೆ, ಬಟ್ ಅದರ ವ್ಯಾಲ್ಯೂ ಝೀರೋ ಇದೆ ಅಂತಂದರೆ ಕ್ಲೈಮಿಂಗ್ ಅ ಓನರ್ಶಿಪ್ ಆನ್ ದ ಪ್ರಾಪರ್ಟಿ ವಿಚ್ ಹ್ಯಾಸ್ ಝೀರೋ ಈಸ್ ಆಫ್ ನೋ ಯೂಸ್. ಇನ್ ಕೇಸ್ ಆ ಒಂದು ಪ್ರಾಪರ್ಟಿಯಿಂದ ವ್ಯಾಲ್ಯೂ ಬರುತ್ತೆ, ಇನ್ ಕೇಸ್ ಆ ಸ್ಕ್ರ್ಯಾಪನ್ನು ಸೇಲ್ ಮಾಡಿದ್ರೆ ಏನಾದರೂ ವ್ಯಾಲ್ಯೂ ಬರುತ್ತೆ ಅಂತಂದರೆ ಅದು ಯಾರಿಗೆ ಹೋಗುತ್ತೆ? ಇನ್ಶೂರೆನ್ಸ್ ಕಂಪನಿಗೆ ಹೋಗುತ್ತೆ, ನಾಟ್ ಟು ದ ಪರ್ಸನ್ ಹೂ ಇನ್ಶೂರ್ಡ್. So to put it in an example of a common life example, real life example. ಸೊ ಬೈಕಲ್ಲಿ ಹೋಗ್ತಾ ಇರ್ತೀರಿ, ರಸ್ತೆಯಲ್ಲಿ ಒಂದು ಕೋಳಿ ಅಡ್ಡ ಬರುತ್ತೆ. ಒಂದು ಕೋಳಿ ಅಡ್ಡ ಬಂದಾಗ ರಸ್ತೆಯಲ್ಲಿ ಕೋಳಿ ಮೇಲೆ ನೀವು ಬೈಕನ್ನು ಹತ್ತಿಸ್ತೀರಾ, ಕೋಳಿ ಸತ್ತು ಹೋಗುತ್ತೆ. ಸೊ ಅದು ಸತ್ತ ಮೇಲೆ ಕೋಳಿಯ ಓನರ್ ಯಾರು ಅದನ್ನು ಸಾಕಿರ್ತಾನೋ ಅವನು ನಿಮ್ಮ ಹತ್ರ ಏನು ಮಾಡ್ತಾನೆ? ಆ ಒಂದು ಕೋಳಿಯ ಸಾವಿನಿಂದ ಆದಂತಹ ನಷ್ಟವನ್ನು ವಸೂಲಿ ಮಾಡ್ತಾನೆ. ನೌ ದ ಕ್ವಶನ್ ಅರೈಸಸ್, ಯು ಪೇಯ್ಡ್ ದ ಮನಿ ಟು ದಿ ಓನರ್ ಆಫ್ ದಟ್ ಬರ್ಡ್. ನೌ ಈಗ ಯಾರಿಗೆ ಆ ಕೋಳಿ ದಕ್ಕಬೇಕು? ವೆದರ್ ಅವನಿಗ ನಿಮಗ, ಬಿಕಾಸ್ ನೀವು ದುಡ್ಡು ಕೊಟ್ಟಿರೋದ್ರಿಂದ ನಿಮಗೆ ದಕ್ಕಬೇಕು. ಬಟ್ ರಿಯಲ್ ಲೈಫಲ್ಲಿ ಹಂಗಾಗಲ್ಲ, ಅವನು ದುಡ್ಡು ಇಸ್ಕೋತಾನೆ, ಕೋಳಿನೂ ಇಟ್ಕೋತಾನೆ. ಆಗ ನೀವು ಕೇಳ್ತೀರಿ, ನಾ ದುಡ್ಡು ಕೊಟ್ಟಿಲ್ವಾ, ನನಗೆ ಕೊಡಿ ಅಂತ. ಸೊ ದ ಸೇಮ್ ವೇ ಇನ್ ದ ಇನ್ಶೂರೆನ್ಸ್ ಬಿಸ್ನೆಸ್ ಆಲ್ಸೋ, ಇನ್ ಕೇಸ್ ಒನ್ಸ್ ಯು ಪೇಯ್ಡ್ ಆರ್ ಕಾಂಪನ್ಸೇಟೆಡ್ ದ ಲಾಸ್ ಆರ್ ದಿ ಡ್ಯಾಮೇಜ್, then the ownership of that particular property, if it has the value resided, then it goes to the insurance company, not to the insured person. The insurer can benefit out of subrogation rights only to the extent of the amount he has paid to the insured as a compensation. ಎಲ್ಲಿ ತನಕ ರೈಟ್ಸ್ ಇರುತ್ತೆ ಅಂತಂದರೆ, ಎಷ್ಟು ಅಮೌಂಟನ್ನು ಪೇ ಮಾಡಿರ್ತೀರೋ, ಎಷ್ಟಕ್ಕೆ ನೀವು ಪೇಮೆಂಟನ್ನು ಕೊಟ್ಟಿರ್ತಾರೋ ಇನ್ಶೂರೆನ್ಸ್ ಕಂಪನಿ, ಅಷ್ಟಕ್ಕೆ ಮಾತ್ರ ನಿಮಗೆ ಅದರ ಮೇಲೆ ರೈಟ್ ಇರುತ್ತೆ ಅನ್ನೋದನ್ನು ಯಾವ ಪ್ರಿನ್ಸಿಪಲ್ ಹೇಳುತ್ತೆ? ಪ್ರಿನ್ಸಿಪಲ್ ಆಫ್ ಸಬ್ರೋಗೇಷನ್ ಹೇಳುತ್ತೆ. ಇಫ್ ಯು ಸಿ an example, Mr. A insures his house for rupees 20 lakh. The house is totally destroyed by the negligence of his neighbor, Mr. X. The insurance company shall settle the claim of Mr. A for rupees 20 lakh. At the same time, it can file a lawsuit against Mr. X for his negligence. Result of that, the
property, that the house of Mr. A is totally destroyed, because of that event, because of that damage, the financial loss of rupees 20 lakh has been paid to Mr. A. So for that, a company, insurance company, files a lawsuit against Mr. X for rupees 22 lakh, because the market value of the house is rupees 22 lakh. If insurance company wins that case and collects rupees 22 lakh from Mr. X, then the insurance company will retain rupees 20 lakh, which it has already paid to Mr. A, plus any other expenses such as court fees and other legal expenses, and the balance amount, if any remained, will be given to Mr. A, that is the insured person. So I hope you people have understood the example. ಎ ಅಂತಕ್ಕಂಥ ವ್ಯಕ್ತಿ ತನ್ನ ಮನೆಯನ್ನು ಇನ್ಶೂರೆನ್ಸ್ ಮಾಡಿಸಿರ್ತಾನೆ 20 ಲಕ್ಷ ರೂಪಾಯಿಗಳಿಗೆ. ಆ ಮನೆ ಡೆಸ್ಟ್ರಾಯ್ ಆಗುತ್ತೆ ಬಿಕಾಸ್ ಆಫ್ ದಿ ನೆಗ್ಲಿಜೆನ್ಸ್ ಆಫ್ ಇಸ್ ನೈಬರ್ ಮಿಸ್ಟರ್ ಎಕ್ಸ್. ಅವನ ಪಕ್ಕದಲ್ಲಿ ವಾಸವಾಗಿದ್ದಂಥ, ಪಕ್ಕದ ಮನೆಯಲ್ಲಿ ಇದ್ದಂತಹ ಮಿಸ್ಟರ್ ಎಕ್ಸ್ ಅನ್ನುವ ವ್ಯಕ್ತಿಯ ನೆಗ್ಲಿಜೆನ್ಸಿಂದ, ಅವನ ಬೇಜವಾಬ್ದಾರಿತನದಿಂದ ಆ ಒಂದು ಮನೆ ಡೆಸ್ಟ್ರಾಯ್ ಆಗುತ್ತೆ. ಈಗ ಮಿಸ್ಟರ್ ಎ, ನಾನು ಇನ್ಶೂರೆನ್ಸ್ ಮಾಡಿಸಿದ್ದೀನಿ ಅಂತ ಹೇಳಿ ಕಂಪನಿ ಹತ್ರ ಇನ್ಶೂರೆನ್ಸನ್ನು ಕ್ಲೈಮ್ ಮಾಡ್ತಾನೆ. ನೌ ದ ಕಂಪನಿ ಸೆಟಲ್ಸ್ ಹಿಸ್ ಕ್ಲೈಮ್ ಅಟ್ rupees 20 lakh, ಸಿನ್ಸ್ 20 lakhs ಈಸ್ ಅಶ್ಯೂರ್ಡ್. ಅಟ್ ದ ಸೇಮ್ ಟೈಮ್ ಇಟ್ ಕ್ಯಾನ್ ಫೈಲ್ ಎ ಲಾ ಸೂಟ್. ಅದೇ ಟೈಮಲ್ಲಿ ಏನು ಮಾಡ್ತಾರೆ, ಈ ಕಂಪನಿ 22 ಲಕ್ಷ ರೂಪಾಯಿ ಕ್ಲೈಮನ್ನು, ಅಂದರೆ ಕಾಂಪನ್ಸೇಷನ್ಗೆ ಮಿಸ್ಟರ್ ಎಕ್ಸ್ ಮೇಲೆ ಕೇಸ್ ಹಾಕ್ತಾರೆ. ಏನಕ್ಕೆ? ಅವನ ನೆಗ್ಲಿಜೆನ್ಸಿಯಿಂದ ನಮಗೆ ಲಾಸ್ ಆಗಿದೆ. ಸೊ ಮಾರ್ಕೆಟ್ ವ್ಯಾಲ್ಯೂ 22 ಲಕ್ಷ ಇದ್ದಿದ್ದರಿಂದ 22 ಲಕ್ಷ ರೂಪಾಯಿ ಕೇಸ್ ಹಾಕ್ತಾರೆ. ಈ ಒಂದು ಕೇಸನ್ನು ಇನ್ಶೂರೆನ್ಸ್ ಕಂಪನಿ ವಿನ್ ಆದರೆ ಎಕ್ಸಿಂದ 22 ಲಕ್ಷ ರೂಪಾಯಿ ಬರುತ್ತೆ. ಆಗ ಎಕ್ಸಿಂದ 22 ಲಕ್ಷ ಬಂದರೆ ಇನ್ಶೂರೆನ್ಸ್ ಕಂಪನಿ ಆ 22 ಲಕ್ಷನೂ ಮಿಸ್ಟರ್ ಎ ಕೊಡಲ್ಲ, ಬಿಕಾಸ್ ಮಿಸ್ಟರ್ ಎ ಹ್ಯಾಸ್ ಬೀನ್ ಆಲ್ರೆಡಿ ಕಾಂಪನ್ಸೇಟೆಡ್ ಫಾರ್ rupees 20 lakh. ಸೊ ಹಾಗೇನು ಮಾಡ್ತಾರೆ, ಆಲ್ರೆಡಿ ಕೊಟ್ಟಿದ್ದಂಥ 20 ಲಕ್ಷ ರೂಪಾಯಿಯನ್ನು ಇಟ್ಕೊಂಡು ಅದ್ರ ಜೊತೆಗೆ ಏನಾದರೂ ಕೋರ್ಟ್ ಆ್ಯಂಡ್ ಲೀಗಲ್ ಎಕ್ಸ್ಪೆನ್ಸಸ್ ಇದ್ದರೆ ಅದನ್ನೂ ಕಟ್ ಮಾಡಿ ಉಳಿದ ಅಮೌಂಟನ್ನು ಯಾರಿಗೆ ಕೊಡ್ತಾರೆ? ಮಿಸ್ಟರ್ ಎ, ಯಾರು ಇನ್ಶೂರೆನ್ಸನ್ನು ತೊಗೊಂಡಿದ್ರು ಅವ್ರಿಗೆ ಕೊಡ್ತಾರೆ. ದಿಸ್ ಈಸ್ ಹೌ ಅ ಪ್ರಿನ್ಸಿಪಲ್ ಆಫ್ ಸಬ್ರೋಗೇಷನ್ ವರ್ಕ್ಸ್. ಅಧೀನತೆ, ಒನ್ಸ್ ಇಟ್ ಈಸ್ ಪೇಯ್ಡ್, ದ ಓನರ್ಶಿಪ್ ಟ್ರಾನ್ಸ್ಫರ್ಡ್ ಟು ದಿ ಇನ್ಶೂರೆನ್ಸ್ ಕಂಪನಿ ಟು ದ ಎಕ್ಸ್ಟೆಂಟ್ ಆಫ್ ಕಾಂಪನ್ಸೇಟೆಡ್ ಅಮೌಂಟ್. ಕಾಂಪನ್ಸೇಟೆಡ್ ಅಮೌಂಟ್ ಎಕ್ಸ್ಟೆಂಟಿಗೆ ಅದು ಕನ್ವರ್ಟ್ ಆಗುತ್ತೆ. There is some exception to this principle. There is an exception to the principle of subrogation, and it does not apply to the life and personal accidents, as in respect of these insurances the principle of indemnity will not be applied. ಎಲ್ಲೆಲ್ಲಿ ಇಂಡೆಮ್ನಿಟಿ ಪ್ರಿನ್ಸಿಪಲ್ ಅಪ್ಲೈ ಮಾಡಲ್ವೋ ಅಲ್ಲಿ ನಿಮಗೆ ಪ್ರಿನ್ಸಿಪಲ್ ಆಫ್ ಸಬ್ರೋಗೇಷನ್ ಅನ್ನು ಅಪ್ಲೈ ಮಾಡುವಂತಹ ಸಂದರ್ಭ ಬರೋದೇ ಇಲ್ಲ. ಈವನ್ ಇನ್ ಕೇಸ್ ಆಫ್ ಅ ಡೆತ್ ಆಫ್ ಅ ಪರ್ಸನ್ caused by negligence of any other person, then the legal heirs of the deceased can initiate proceedings to recover from the guilty party a compensation which will be in addition to the proceeds of the life insurance policy of the deceased person. That is to say, in case ಒಬ್ಬ ವ್ಯಕ್ತಿಗೆ ಲೈಫ್ ಇನ್ಶೂರೆನ್ಸ್ ಪಾಲಿಸಿಯನ್ನು ತಗೊಂಡಿದ್ರೆ ಅವನಿಗೆ ಏನೋ ಇನ್ನೊಬ್ಬ ವ್ಯಕ್ತಿಯ ಒಂದು ನೆಗ್ಲಿಜೆನ್ಸಿ, ಬೇಜವಾಬ್ದಾರಿತನದಿಂದ ಅವನ ಒಂದು ಪ್ರಾಣ ಹೊರಟೋಗಿದ್ದರೆ ಇನ್ಶೂರೆನ್ಸ್ ಕ್ಲೈಮನ್ನು ಕ್ಲೈಮ್ ಮಾಡಿ ದುಡ್ಡನ್ನು ತಗೊಳ್ಳೋದ್ರ ಜೊತೆಗೆ ಅವರು ಕೋರ್ಟಲ್ಲಿ ಕೇಸ್ ಹಾಕಿ ಇನ್ನೂ ಒಂದಷ್ಟು ದುಡ್ಡನ್ನು ರಿಕವರಿ ಮಾಡ್ಕೋಬೋದು. ಇಲ್ಲಿ ಪ್ರಿನ್ಸಿಪಲ್ ಆಫ್ ಸಬ್ರೋಗೇಷನ್, ಅವನು ಸತ್ತ ಮೇಲೆ ಅವನಿಗೆ ಪೇಮೆಂಟ್ ಮಾಡಿದ್ದೀನಿ ಅಂತ ಹೇಳಿ ಅವನ ಒಂದು ಲೀಗಲ್ ರೈಟು ಯಾರಿಗೆ ಹೋಗಲ್ಲ? ಇನ್ಶೂರೆನ್ಸ್ ಕಂಪ್ನಿಗೆ ಹೋಗಲ್ಲ. ಇಟ್ ಲೈಸ್ ವಿತ್ ದಿ ಲೀಗಲ್ ಹೇರ್ಸ್. ಅವನ ಕಾನೂನಿನಾತ್ಮಕ ಸಂಬಂಧಿಗಳು ಯಾರಿರ್ತಾರೆ ಅವ್ರ ಹತ್ರನೇ ಇರುತ್ತೆ. ಇನ್ ಸಚ್ ಕೇಸಸ್ the insurance company providing the life insurance policy does not get the right to receive compensation from the legal heirs in respect of such additional compensation. ಆ ಒಂದು ಅಡಿಷನಲ್ ಕಾಂಪನ್ಸೇಷನನ್ನು ಕ್ಲೈಮ್ ಮಾಡಲಿಕ್ಕೆ ಯಾರಿಗೆ ಬರಲ್ಲ? ಇನ್ಶೂರೆನ್ಸ್ ಕಂಪನಿಗೆ ಬರಲ್ಲ. ನೆಕ್ಸ್ಟ್, the seventh principle is principle of loss minimization.
ನಷ್ಟ ಕನಿಷ್ಠೀಕರಣ ತತ್ವ. Under this principle, it is the duty or the responsibility of the insured person to take all the possible or necessary steps to minimize the loss to the insured property or the subject matter of insurance on the happening of uncertain event. ಯಾವುದಾದರೂ ಅವಘಡಗಳು ಸಂಭವಿಸಬೇಕಾದರೆ ಇನ್ಶೂರೆನ್ಸನ್ನು ಯಾರು ತಗೊಂಡಿರ್ತಾನೋ ಆ ವ್ಯಕ್ತಿ ಎಷ್ಟು ಸಾಧ್ಯನೋ ಅಷ್ಟು ನಷ್ಟವನ್ನು ಕಡಿಮೆ ಮಾಡೋದ್ರ ಕಡೆಗೆ ಗಮನವನ್ನು ಕೊಡಬೇಕಾಗತ್ತೆ. ಇನ್ನು ಫೈರ್ ಇನ್ಶೂರೆನ್ಸ್, ಫೈರ್ ಆಕ್ಸಿಡೆಂಟ್ ಟು ದ ಹೌಸ್, ಮನೆಗೆ ಒಂದು ಬೆಂಕಿ ಹತ್ಕೊಂಡ್ರೆ ಬೆಂಕಿಯನ್ನು ನಂದಿಸುವ ಕಡೆಗೆ ಅವನು ತನ್ನ ಪ್ರಯತ್ನಗಳನ್ನು ಮಾಡಬೇಕು. ಎಷ್ಟು ಮ್ಯಾಕ್ಸಿಮಮ್ ಎಷ್ಟು ಸಾಧ್ಯ ಅಷ್ಟು ಪ್ರಯತ್ನವನ್ನು ಮಾಡಿ ಆಗಬಹುದಾದ ನಷ್ಟವನ್ನು ಕಡಿಮೆ ಮಾಡಬೇಕು. ಅದು ಬಿಟ್ಟು ನಾನು ಇನ್ಶೂರೆನ್ಸ್ ಮಾಡಿಸಿದ್ದೀನಿ, ಬೆಂಕಿಯಲ್ಲಿ ಸುಟ್ಟೋದ್ರೆ ಸುಟ್ಟು ಹೋಗಲಿ ಅಂತ ಅವನು ಇರಬಾರ್ದು. ದೇರ್ ಶುಡ್ ಬಿ ಅ ಸೈನ್ಸ್ ಆಫ್ the effort of the insured person to minimize the loss when he claims the amount from the insurance company. ವಿಮಾ ಕಂಪನಿಯಿಂದ ಅವನು ಕ್ಲೈಮ್ ಮಾಡಬೇಕಾದ್ರೆ, ಮೊತ್ತವನ್ನು ಕ್ಲೈಮ್ ಮಾಡ್ಕೋಬೇಕಾದ್ರೆ ಅವನು ತಾನು ತನ್ನ ಒಂದು ಪ್ರಾಪರ್ಟಿಗೆ, ಸ್ವತ್ತಿಗೆ ಆಗ್ತಾ ಇರತಕ್ಕಂಥ ನಷ್ಟವನ್ನು ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿರತಕ್ಕಂಥದ್ದಕ್ಕೆ ಕುರುಹುಗಳು ಇರಬೇಕು, ಗುರುತುಗಳು ಸಿಕ್ಕಬೇಕು. ಅಕಾರ್ಡಿಂಗ್ ಟು ದ ಪ್ರಿನ್ಸಿಪಲ್ ಆಫ್ ಲಾಸ್ ಮಿನಿಮೈಸೇಷನ್, ದ ಇನ್ಶೂರ್ಡ್ ಮಸ್ಟ್ ಆಲ್ವೇಸ್ ಟ್ರೈ ಹಿಸ್ ಲೆವೆಲ್ ಬೆಸ್ಟ್ ಟು ಮಿನಿಮೈಸ್ ದಿ ಲಾಸ್ ಆಫ್ ಹಿಸ್ ಇನ್ಶೂರ್ಡ್ ಪ್ರಾಪರ್ಟಿ ಇನ್ ಕೇಸ್ ಆಫ್ ಅನ್ಸರ್ಟೈನ್ ಈವೆಂಟ್ಸ್ ಲೈಕ್ ಅ ಫೈರ್ ಔಟ್ಬ್ರೇಕ್ ಆರ್ ಬ್ಲಾಸ್ಟ್ ಎಕ್ಸೆಟ್ರಾ. ದ ಇನ್ಶೂರ್ಡ್ ಮಸ್ಟ್ ಟೇಕ್ ಆಲ್ ಪಾಸಿಬಲ್ ಮೆಷರ್ಸ್ and necessary steps to control and to reduce or minimize the losses in such a scenario. The insured person must not be a neglect and he should not behave irresponsibly during such events just because the property is insured. Hence, it is a responsibility of the insured to protect his insured property and avoid future financial loss, future further losses. If you take an example, assume Mr. A's house is set on fire due to an electric short circuit. In this tragic situation or a scenario, Mr. A must try his level best to stop fire by all possible means, like first calling nearest fire department's office, asking neighbors for emergency help, fire extinguisher should be used, etc. He must not remain inactive person and simply watch his house burning, hoping that why should I worry? I have insured my house. ನಾನು ಇನ್ಶೂರೆನ್ಸ್ ತೊಗೊಂಡಿದ್ದೀನಿ, ನಾನೇ ತಲೆ ಕೆಡಿಸ್ಕೋಬೇಕು ಅಂತ he should not stand. He should not take any stand like that. ಅವನು ತನ್ನ ಒಂದು ಪ್ರಾಪರ್ಟಿಯನ್ನು ಎಷ್ಟು ಸಾಧ್ಯನೋ ಅಷ್ಟು ಪ್ರೊಟೆಕ್ಟ್ ಮಾಡಿ ಅದರಿಂದ ಆಗಬಹುದಾದಂತಹ ನಷ್ಟವನ್ನು ಕಡಿಮೆ ಮಾಡಲಿಕ್ಕೆ ಅವನು ಪ್ರಯತ್ನ ಪಡಬೇಕಾಗತ್ತೆ. ಸೊ ಆವಾಗ ಮಾತ್ರ ನಿಮಗೆ ಆ ಒಂದು ಪ್ರಾಪರ್ಟಿ ಮೇಲೆ ಆಸಕ್ತಿ ಇದೆ ಅಂತ ತೋರಿಸ್ಲಿಕ್ಕೆ ಸಾಧ್ಯ. ಸೊ ಪಾಸಿಬಲಿ ನೀವು ನಿಯರೆಸ್ಟ್ ಫೈರ್ ಇಂಜಿನಿಗೆ ಫೋನ್ ಮಾಡಬೇಕಾಗತ್ತೆ ಆಫೀಸಿಗೆ. ಸೊ ಅದೇ ರೀತಿ ಅಕ್ಕಪಕ್ಕದವರ ಹೆಲ್ಪ್ ತಗೊಂಡು ನೀವು ಬೆಂಕಿಯನ್ನು ನಂದಿಸುವ ಕಾರ್ಯವನ್ನು ಮಾಡಬೇಕು. ಸೊ ಈ ಒಂದು ವಿಶೇಷತೆಯನ್ನು ಈ ಒಂದು ಪ್ರಿನ್ಸಿಪಲ್ ಆಫ್ ಲಾಸ್ ಮಿನಿಮೈಸೇಷನ್, ನಷ್ಟ ಕನಿಷ್ಠೀಕರಣವನ್ನು ಮಾಡಬೇಕು ಅನ್ನೋದನ್ನು ಹೇಳ್ತಾ ಬರುತ್ತೆ. ದ ಲಾಸ್ಟ್ ಪ್ರಿನ್ಸಿಪಲ್ ಈಸ್ ಪ್ರಿನ್ಸಿಪಲ್ ಆಫ್ ಕಾಸ್ ಪ್ರಾಕ್ಸಿಮಾ, ದಟ್ ಈಸ್ ನಿಯರೆಸ್ಟ್ ಕಾಸ್, ಅತಿ ಹತ್ತಿರದ ಕಾರಣದ ತತ್ವ. ದ ಕಾಸ್ ಪ್ರಾಕ್ಸಿಮಾ ಈಸ್ ಡಿಫೈನ್ಡ್ ಆಸ್ it is not the latest but the direct, dominant, operative and efficient cause that must be regarded as proximate. When an insurance policy is bought
or purchased, it is issued with respect to some peril which may result in loss to the policy holder. ಒಂದಷ್ಟು ಅವಘಡಗಳ ವಿರುದ್ಧವಾಗಿ ಅದನ್ನು ಕೊಟ್ಟಿರ್ತೀರಿ, ಆ ಅವಘಡಗಳಿಂದ ಆ ಒಂದು ರಿಸ್ಕಿಂದ ನಿಮಗೆ ಫೈನಾನ್ಷಿಯಲ್ ಲಾಸ್ ಆಗುತ್ತೆ. ಸೊ ಹಾಗಾಗಿ ಅದನ್ನು ಕೊಟ್ಟಿರ್ತಾರೆ. ಸೊ ಹೀಗಿರುವಾಗ ದ ಟರ್ಮ್ ಪ್ರಾಕ್ಸಿಮೇಟ್ ಕಾಸ್ literally means the nearest cause or direct cause. In insurance parlance, it relates to the immediate cause of the mishap which resulted in loss. Immediate agi immediate cause ಏನಿದೆ ಅನ್ನೋದನ್ನ ಐಡೆಂಟಿಫೈ ಮಾಡೋದು. In general insurance, there are numerous policies on vehicle insurance. That is property insurance. You can, since vehicle is a property, you can take the property insurance. Since the vehicle is exposed to the fire, you can take the fire insurance. In case of ಕಳ್ಳತನ ಆಗುತ್ತೆ ಅಂತ burglary insurance ತಗೋಬಹುದು. Each policy offers protection from the risk that are mentioned in the policy. If a person has bought fire insurance for his house, the protection will be from the loss caused by fire, which may have resulted from the sources mentioned in the policy. ಅಂದರೆ ಒಬ್ಬ ವ್ಯಕ್ತಿ ತನ್ನ ಮನೆಗೆ ಒಂದು ಪ್ರೊಟೆಕ್ಷನನ್ನು ಮಾಡಿಸಿರ್ತಾನೆ, ಇನ್ಶೂರೆನ್ಸ್ ಮಾಡಿಸಿ, ಯಾವುದರ ವಿರುದ್ಧವಾಗಿ ಎನಿ ಲಾಸ್ ಕಾಸ್ಡ್ ಬಿಕಾಸ್ ಆಫ್ ಫೈರ್, ಬೆಂಕಿಯಿಂದ ಆಗಬಹುದಾದಂತಹ ಎಲ್ಲ ರೀತಿಯ ಲಾಸ್ಗಳಿಗೆ ಅವನೇನು ಮಾಡಿರ್ತಾನೆ, ಇನ್ಶೂರೆನ್ಸ್ ತೊಗೊಂಡಿರ್ತಾನೆ. ಯಾವ ರೀತಿಯಾಗಿ ನಾಶ ಆಗಬೇಕು ಅನ್ನೋದನ್ನು ಮೆನ್ಷನ್ ಆಗಿರುತ್ತೆ. ಇನ್ ಕೇಸ್ ದ ಫೈರ್ ಅಕ್ಕರ್ಸ್ ಫ್ರಮ್ ಎನಿ ಸೋರ್ಸ್ other than that mentioned in the policy, the insurers not liable to compensate the insurer. That is to say, ಇನ್ಶೂರೆನ್ಸ್ ಪಾಲಿಸಿ ತಗೊಂಡಿರ್ತೀರಿ, ಬೆಂಕಿಯಿಂದ ಆಗುವಂಥ ನಷ್ಟ ಸರಿ, ಬಟ್ ಬೆಂಕಿ ಎಲ್ಲಿಂದ ಬರಬೇಕು ಅದು ಇಂಪಾರ್ಟೆಂಟ್. ಶಾರ್ಟ್ ಸರ್ಕ್ಯೂಟ್ ಆಗುತ್ತಾ, ಮೆಷಿನ್ ಹ್ಯಾಂಡ್ಲಿಂಗಲ್ಲಿ ಪ್ರಾಬ್ಲಮ್ ಆಗುತ್ತಾ, ಹೊರಗಡೆಯಿಂದ ಬೆಂಕಿ ಹತ್ಕೊಳ್ಳುತ್ತಾ, ಶಾಖಕ್ಕೆ ಬೆಂಕಿ ಹತ್ಕೊಳ್ಳುತ್ತಾ, ಯಾವ ಒಂದು ಮೂಲದಿಂದ, ದಟ್ ಈಸ್ ಕಾಸ್ ಆಫ್ ಫೈರ್. ನಿಮಗೆ ಬೆಂಕಿ ಆಯಿತು ಸರಿ, ಬಟ್ ಬೆಂಕಿ ಎಲ್ಲಿಂದ ಹತ್ಕೋತು, ಸೊ ಅದನ್ನು ನೀವೇನು ಎಲ್ಲಿ ನೀವು ಮೆನ್ಷನ್ ಮಾಡಿರಬೇಕು, ಇನ್ಶೂರೆನ್ಸ್ ಅಗ್ರಿಮೆಂಟಲ್ಲಿ ಹೇಳಿರಬೇಕು. ಆ ಒಂದು ಕಾಸ್ಗೆ ಮಾತ್ರ ಕೊಡ್ತಾರೆ, ಸುಮ್ಮನೆ ಎಲ್ಲದನ್ನೂ ಕವರ್ ಮಾಡಲ್ಲ. ಈಗ ನೀವು ಫಾರ್ ಎಕ್ಸಾಂಪಲ್ ನಿಮ್ಮ ಒಂದು ವೆಹಿಕಲ್ಗೆ ಇನ್ಶೂರೆನ್ಸ್ ತೊಗೊಂಡಿರ್ತೀರಿ ಎಗೇನ್ಸ್ಟ್ ದಿ ಆಕ್ಸಿಡೆಂಟ್ ಡ್ಯಾಮೇಜ್, ಆಕ್ಸಿಡೆಂಟಲ್ಲೇ ಆಗಬೇಕು, ಬೇರೆ ರೀತಿಯಾಗಿ ಡ್ಯಾಮೇಜ್ ಆದರೆ ಕೊಡಲ್ಲ. ಸೊ ಇದನ್ನು ನಾವು ಏನಂತ ಕರಿತೀವಿ, ನಿಯರೆಸ್ಟ್ ಕಾಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಇಫ್ ಎ ಪರ್ಸನ್ ಈಸ್ ಇನ್ಶೂರ್ಡ್ ಟು ಬಿ ಪ್ರೊಟೆಕ್ಟೆಡ್ ಅಗೇನ್ಸ್ಟ್ ಫೈರ್ ಅಕ್ಕರಿಂಗ್ ಡ್ಯೂ ಟು ಎಲೆಕ್ಟ್ರಿಕ್ ಶಾರ್ಟ್ ಸರ್ಕ್ಯೂಟ್ ಆ್ಯಂಡ್ ದ ಫೈರ್ ಅಕ್ಕರ್ಸ್ ಡ್ಯೂ ಟು ಲೀಕೇಜ್ ಆಫ್ LPG ಸಿಲಿಂಡರ್. ಎರಡು ರೀತಿಯ ಒಂದು ಬೆಂಕಿ ಹತ್ಕೋಬೇಕು, ಒಂದು ಶಾರ್ಟ್ ಸರ್ಕ್ಯೂಟ್ ಆಗಬೇಕು ಮತ್ತು LPG ಗ್ಯಾಸ್ ಸಿಲಿಂಡರ್ ಲೀಕೇಜ್ ಆಗಿದ್ದರಿಂದ ಬೆಂಕಿ ಹತ್ಕೊಂಡ್ರೆ ಅದರಿಂದ ಆಗುವಂತಹ ಲಾಸ್ಗಳಿಗೆ ನಾನು ದುಡ್ಡನ್ನು ಕೊಡಲ್ಲ ಅಂತ ಹೇಳಿರ್ತಾರೆ. In this case, only if the fire caused by short circuit would the loss be covered. All the details related to the proximate cause have to be clearly mentioned at the time of entering into the contract. ಸೊ ಹೇಗೆ ನೀವು ಪ್ರೀವಿಯಸ್ ಎಕ್ಸಾಂಪಲ್ ನೋಡೋದಾದರೆ ಅಲ್ಲಿ ಶಾರ್ಟ್ ಸರ್ಕ್ಯೂಟನ್ನು ಕವರ್ ಮಾಡಿದ್ದೀನಿ ಅಂತಂದರೆ ಶಾರ್ಟ್ ಸರ್ಕ್ಯೂಟಿಂದ ಆದರೆ ಮಾತ್ರ ಕೊಡ್ತಾರೆ, LPG ಇಂದ ಆದರೆ ಕೊಡಲ್ಲ. All the details related to the proximate cause, sometimes not covered by policy, have to be expressly mentioned, and though it is impossible to mention the whole range of causes that are to be avoided, they are usually assumed by implication. The replenishment of compensation proceed strictly depends upon the causes agreed upon. ಯಾವಾಗಲೂ ಅಷ್ಟೇ ಇನ್ಶೂರೆನ್ಸ್ ಕಾಂಟ್ರಾಕ್ಟ್ಗಳು ಎಲ್ಲವೂ ಕೂಡ ಆ ಒಂದು ಆಪರೇಷನಲ್ಲಿ ಹೇಗಿರ್ತವೆ ಅಂತಂದರೆ ಬೇಸ್ಡ್ ಆನ್ ದಿ ಅಗ್ರಿಮೆಂಟ್.
ಅಗ್ರಿಮೆಂಟಲ್ಲಿ ಏನೇನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್, ಯಾವ ಕಾಸು, ಯಾವ ರೀಸನ್ನು, ಎಷ್ಟು ಕಾಂಪನ್ಸೇಷನ್ನು, ಯಾವ ಟೈಮಲ್ಲಿ ಎಷ್ಟು ಕೊಡಬೇಕು, ಎಲ್ಲ ರೀತಿಯ ಕಂಡೀಷನ್ಸ್ಗಳನ್ನು ನೋಡ್ಕೋಬೇಕಾಗತ್ತೆ. ಅಲ್ಲಿ ಯಾವ ಕಾಸಸ್ ಅಂತ ಹೇಳಿರ್ತಾರೋ ಅಷ್ಟನ್ನು ಮಾತ್ರ ಕೊಡಲಿಕ್ಕೆ ಇನ್ಶೂರೆನ್ಸ್ ಕಂಪನಿ ಲಯಬಿಲಿಟಿಯನ್ನು ಹೊಂದಿರುತ್ತೆ. ಸೊ ದೀಸ್ ಆರ್ ದಿ 8 principles which are applicable to the general insurance contracts. Since the insurance is a mechanism by which the person exposed to the potential risk arising out of certain events which are beyond his control, and he tries to transfer the financial loss risk either in part or in full to the third party, that is the insurance company. The principle of indemnity and their corollaries and proximate cause has been formulated so that any person does not make profit out of the insurance transactions. Since these principles are exist, because of the principles are exist, ಈ ಎಲ್ಲ ರೀತಿಯ ಪ್ರಿನ್ಸಿಪಲ್ಸ್ಗಳು ಎಕ್ಸಿಸ್ಟ್ ಇರೋದ್ರಿಂದನೇ ಒಬ್ಬ ವ್ಯಕ್ತಿ ಇನ್ಶೂರೆನ್ಸ್ ಕಂಪನಿಯಿಂದ ಯಾವುದೇ ರೀತಿ ಅಹಿತಕರವಾಗಿ ಲಾಭ ಮಾಡಿಕೊಳ್ಳಿಕ್ಕೆ ಆಗದೇ ಇರೋ ರೀತಿ ಪ್ರೊಟೆಕ್ಟ್ ಮಾಡಿದ್ದಾರೆ. ಓನ್ಲಿ ಈ ಕ್ಯಾನ್ ಕ್ಲೈಮ್ ಅಪ್ ಟು ದಿ ಲಾಸ್ ಹಿ ಸಫರ್ಡ್ ಟು recover himself to be in place in the situation as earlier he was. The basic purpose of insurance is that the insured is put in same financial position as he was before the loss. ಇನ್ಶೂರೆನ್ಸ್ನ ಉದ್ದೇಶ ಲಾಸ್ ಆಗಲಿಕ್ಕೂ ಮೊದಲೇ ಯಾವ ರೀತಿಯ ಹಣಕಾಸಿನ ಸ್ಥಿತಿಗತಿಯಲ್ಲಿ ನೀನು ಇದ್ದೋ ಅದೇ ಸ್ಥಿತಿಗತಿಗೆ ನಿನ್ನನ್ನು ತಗೋಬರೋದೋ ಹೊರತು ಆ ಲಾಸಿಂದ ಆಗಿ ನಿನ್ನನ್ನು ಅತಿ ಹೆಚ್ಚು ಲಾಭಯುತವಾಗಿ ಮಾಡಬೇಕು, ನಿನ್ನನ್ನು ಸೂಪರ್ಫಿಷಿಯಲ್ ಆಗಿ ಮಾಡಬೇಕು ಅನ್ನುವ ಯಾವುದೇ ಉದ್ದೇಶ ಇರೋದಿಲ್ಲ. ಯು ಶುಡ್ ನಾಟ್ ಮೇಕ್ ಎನಿ ಪ್ರಾಫಿಟ್ ಔಟ್ ಆಫ್ ದಿ ಇನ್ಶೂರೆನ್ಸ್ ಕಾಂಟ್ರಾಕ್ಟ್. ಸೊ ದಿಸ್ ಈಸ್ ಹೌ ಆಲ್ ದಿ ಪ್ರಿನ್ಸಿಪಲ್ಸ್ ವರ್ಕ್ಸ್ ಇನ್ ದಿ ಜನರಲ್ business, general insurance contracts. You can refer these references to get more insight, especially the second one, insurance standard 12th study material, which has been published by CBSE Academics, as well as the Insurance Law and Practice text published by Institute of Company Secretaries of India, and the book published by B.S. Raman and H. Ravi Singh on the principles and practice of general insurance as per the curriculum of University of Mysore. We just go through these references and make a complete understanding of the principles of general insurance. Thank you.